ಮದುವೆ ವಾರ್ಷಿಕೋತ್ಸವನ ಮರೆತರೂ ಅವಳಿಗೆ ಬೇಜಾರಾಗಲ್ಲ. ನೀವು ಬರ್ತಡೇ ವಿಶ್ ಮಾಡಲಿಲ್ಲ ಅಂದ್ರೂ ಅವಳಿಗೆ ಬೇಜಾರಾಗಲ್ಲ. ಆದರೆ ಅವಳ ಅಸ್ತಿತ್ವನೇ ಮರೆತರೆ ಆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಆ ಹೃದಯಕ್ಕೆ ಎಷ್ಟು ನೋವಾಗುತ್ತೆ ಅಲ್ವಾ? ನೀನು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಆ ಹೃದಯಕ್ಕೆ ನೀವು ಕೆಲವೊಂದು ಸಲ ಹೇಳಬೇಕಾಗತ್ತೆ. ಆ ಹೃದಯ ಪರಿತಪಿಸ್ತಾ ಇರುತ್ತೆ. ಅವಳ ಅಸ್ತಿತ್ವವನ್ನು ಕಂಡುಕೊಳ್ಳೋಕ್ಕೆ ಅವಳಿಗೊಂದು ಕನಿಷ್ಠ ಒಂದು ಪ್ರೀತಿಯ ಒಂದು ಗೌರವ ಬೇಕಾಗುತ್ತೆ ಕೆಲವೊಂದು ಸಲ. ಯಾಕಂದರೆ ಗಂಡ ಮಕ್ಕಳಿಗೋಸ್ಕರ ಅಡುಗೆ ಮನೆಯಲ್ಲೇ ನಿಂತು ಅಡುಗೆ ಮನೆಯಲ್ಲೇ ಅಡುಗೆ ಮನೆಯೇ ನನ್ನ ಪ್ರಪಂಚ, ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ಏನಾದರೂ ನಾನು ಒಳ್ಳೆಯದನ್ನು ಮಾಡಿ ಬಡಿಸ್ಬೇಕು ಅನ್ನೋ ಪರಿತಪಿಸ್ತಾ ಇರ್ತಾಳೆ. ಅವಳಿಗೆ ನೀವು ಬರ್ತಡೇ ವಿಶ್ ಮಾಡಲಿಲ್ಲ ಅಂದರೂ ಅವಳು ನಗ್ತಾ ಇರ್ತಾಳೆ. ನೀವು ಮದುವೆ ವಾರ್ಷಿಕೋತ್ಸವದ ವಿಶ್ ಮಾಡಲಿಲ್ಲ ಅಂದರೂ ಅವಳು ನಗ್ತಾ ಇರ್ತಾಳೆ. ಆದರೆ ಅವಳಿಗೆ ಅವಳ ಅಸ್ತಿತ್ವನೇ ನೀವು ಮರೆತರೆ ಆ ಹೃದಯಕ್ಕೆ ಇನ್ನೆಷ್ಟು ನೋವಾಗಬಾರ್ದು ಅಲ್ವಾ? ಆ ಹೃದಯ ಬಯಸ್ತಾ ಇರುತ್ತೆ, ನೀನು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಿಮ್ಮ ಬಾಯಿಂದ ಕೇಳಲಿಕ್ಕೆ ಆ ಒಂದು ಜೀವ, ಆ ಒಂದು ಹೃದಯ ಬಯಸ್ತಾ ಇರುತ್ತೆ. ಒಂದು ಕಾಂಪ್ಲಿಮೆಂಟ್ ಕೂಡ, ನೀನು ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದರೆ ಸಾಕು, ಆ ಹೃದಯಕ್ಕೆ ಎಷ್ಟೋ ಖುಷಿ ಆಗುತ್ತೆ. ತನ್ನ ಹೆತ್ತವರನ್ನ ಬಿಟ್ಟು ಬಂದ ಆ ಹೃದಯಕ್ಕೆ ಕೇಳೋದು ಒಂದು ಕನಿಷ್ಠ ಪ್ರೀತಿ ಮತ್ತು ಕನಿಷ್ಠ ಗೌರವವನ್ನು. ಅದನ್ನೇ ಅವಳು ತನ್ನ ಸರ್ವಸ್ವ ಅಂತ ಅಂದ್ಕೊಂಡಿರ್ತಾಳೆ. ನನ್ನ ಗಂಡನ ಮನೆ, ನನ್ನ ಮಕ್ಕಳನ್ನ ನನ್ನ ಸರ್ವಸ್ವ ಅಂತ ಕೇಳ್ತಿರ್ತಾಳೆ. ತನ್ನ ಪ್ರಪಂಚದಲ್ಲೇ ಅವಳಿಗೆ ಕನಿಷ್ಠ ಗೌರವನೂ ಸಿಗದೆ ಹೋದರೆ, ಅವಳ ಕನಿಷ್ಠ ಅಸ್ತಿತ್ವನೂ ನೀವು ಕಂಡು ಹಿಡದೇ ಇದ್ದರೆ, ಅವಳಿಗೊಂದು ಕನಿಷ್ಠ ಗೌರವನೂ ನೀವು ಕೊಡದೇ ಇದ್ದರೆ ಹೇಗೆ ಅನ್ನಿಸ್ಬಾರ್ದು ಆ ಹೃದಯಕ್ಕೆ? ಅವಳಿಗೊಂದು ಕಾಂಪ್ಲಿಮೆಂಟ್ ಕೊಡೋದ್ರ ಮೂಲಕ, ಯಾವುದೇ ಒಂದು ಹೆಣ್ಣು ತನ್ನ ಗಂಡ ಮಕ್ಕಳಿಗೋಸ್ಕರ ಅವಳು ಜೀವ ಕೊಡೋಕ್ಕೂ ತಯಾರಿರ್ತಾಳೆ. ಅವಳಿಗೊಂದು ನಾವು ಸಿಂಪಲ್ ಅವಳೇನು KG ಬಂಗಾರ ಕೇಳಲ್ಲ, ಬೆಳ್ಳಿ ಕೇಳಲ್ಲ. ಅವಳಿಗೊಂದು ಸಿಂಪಲ್ ಒಂದು ಕಾಂಪ್ಲಿಮೆಂಟ್, ನೀನು ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೀನು ಇವತ್ತು ಚೆನ್ನಾಗಿ ಅಡುಗೆ ಮಾಡಿದೀಯಾ ಅಂತ ಹೇಳೋದ್ರ ಮೂಲಕ, ಒಂದು ಸಿಂಪಲ್ ಒಂದು ಕಾಂಪ್ಲಿಮೆಂಟ್ ಕೊಡೋದ್ರ ಮೂಲಕ ಅವಳಿಗೆ ನಾವು ಅಂದರೆ ನೀನು ಇರೋದು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಕೆಲವೊಂದು ಮಾತು ಮೂಲಕ ನಾವು ಅವಳ ಹೃದಯಕ್ಕೆ ಮುಟ್ಟಿಸ್ಬೇಕಾಗಿರುತ್ತೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ನಾನು ಹೇಳ್ತಿರಲ್ಲ. ಕೆಲವೊಂದು ಹೆಣ್ಮಕ್ಳು ಬಯಸ್ತಾ ಇರ್ತಾರೆ, ನಾನು ತನ್ನ ಹೆತ್ತವರನ್ನ, ತನ್ನ ಅಣ್ಣ ತಮ್ಮಂದ್ರನ್ನ ಎಲ್ಲರನ್ನೂ ಬಿಟ್ಟು ಬಂದಿರ್ತಾಳೆ. ಒಂದು ಹೊಸ ಪರಿಸರಕ್ಕೆ ನಾನು ಹೊಂದ್ಕೋತೀನ, ಎಲ್ಲರೂ ನನ್ನನ್ನು ಗೌರವಿಸ್ತಾರ, ಒಂದು ಕನಿಷ್ಠ ಪ್ರೀತಿ ನನಗಲ್ಲಿ ಸಿಗುತ್ತಾ ಮನೆಯಲ್ಲಿ ಅಂತ ಹೇಳಿ ಅವ್ರಿಗೂ ತುಂಬಾ ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ. ಬಟ್ ಯಾರೂ ಹೇಳ್ಕೊಳಲ್ಲ. ಅವಳಿಗೊಂದು ನಾವು ಕನಿಷ್ಠ ಒಂದು ಗೌರವ, ಕನಿಷ್ಠ ಪ್ರೀತಿ, ನೀನಿದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ನೀನು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಅವಳಿಗೆ ಸ್ವಲ್ಪ ಹೇಳೋ ಒಂದು ಹೃದಯ ಒಂದು ಬೇಕಾಗಿರುತ್ತೆ. ಅವಳನ್ನ ನಾವು ಅರ್ಥ ಮಾಡ್ಕೋಬೇಕು. ಹೊಸ ಒಂದು ಪರಿಸರಕ್ಕೆ ಅವರು ಹೊಂದ್ಕೋಬೇಕಾದ್ರೆ ಅವ್ರಿಗೂ ನಾವು ಸ್ವಲ್ಪ ಟೈಮ್ ಕೊಡಬೇಕು. ಆಮೇಲೆ ಈಗೆಲ್ಲ ಏನಾಗ್ಬಿಟ್ಟಿದೆ, ಎಲ್ಲರೂ ಕೈಯಲ್ಲೂ, ನಿನ್ನೆ ವಾಕಿಂಗ್ ಹೋಗಿದ್ದೆ, ಅಲ್ಲೂ ಎಲ್ಲ ಮೊಬೈಲ್ ಇಟ್ಕೊಂಡೇ ವಾಕಿಂಗ್ ಮಾಡ್ತಾಯಿದ್ರು. ಆಮೇಲೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲೂ ಎಲ್ಲೂ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನಾಗಿದೆ, ಇವಾಗ ಕಮ್ಯುನಿಕೇಷನ್ ಅನ್ನೋದು, ಭಾವನೆಗಳನ್ನು ಹಂಚ್ಕೊಳ್ಳೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಇದರಿಂದ ಸಂಬಂಧದಲ್ಲಿ ಸ್ವಲ್ಪ ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಳಲ್ಲ. ಇವ್ರ ಮನೆಗೆ ಬಂದಿದ್ದೀವಿ, ಇವರೇನು ಈ ಥರ ನಮಗೆ ಟ್ರೀಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಹೊಸದಾಗಿ ಒಂದು ಪರಿಸರಕ್ಕೆ ಬಂದಾಗ ಪ್ರತಿಯೊಂದು ಹೆಣ್ಮಗಳಿಗೂ ಅನಿಸೋದು ಹೀಗೆ, ಇವರು ನನ್ನನ್ನು ಸರಿ ನೋಡ್ಕೋತಾರಾ, ಇವರಲ್ಲಿ ನನ್ನವಳನ್ನಾಗಿ ಒಂದು ಮಾಡ್ಕೋತಾರಾ ಅಂತ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಇದು ಒಂದು ಅನುಮಾನ ಇದ್ದೇ ಇರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಸ್ವಲ್ಪ ಕಮ್ಯುನಿಕೇಷನ್ ಜಾಸ್ತಿ ಮಾಡಿ. ನೀನು ನನ್ನ ಜೀವನದಲ್ಲಿ, ನಾನು ಬಾರಿ ಹೇಳ್ತಾ ಇದ್ದೀನಿ ಈ ಮಾತನ್ನು, ನೀನು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ, ನೀನಿದ್ದರೆ ನಾನು ಸಾಧಿಸ್ಬೋದು. ನೀನು ನನ್ನ ಭಾವನೆಗಳಿಗೆ ಹೊಂದ್ಕೊಂಡು ಹೋದರೆ, ನನ್ನ ಕೆಲಸಕ್ಕೆ, ನನ್ನ ಆಫೀಸ್ ಕೆಲಸ ಅಥವಾ ನನ್ನ ಬಿಸ್ನೆಸ್ ಕೆಲಸಕ್ಕೆ ನೀನು ಹೊಂದ್ಕೊಂಡು ಹೋದರೆ ನಾವು ಬೇಕಾದನ್ನು ನಾವು ಸಾಧಿಸ್ಬೋದು ಅಂತ ಅವ್ರಿಗೆ ನಾವು ಈ ಥರ ಭಾವನೆಗಳನ್ನು ನಾವು ಹಂಚ್ಕೊತಾ ಇದ್ದರೆ ಏನಾಗುತ್ತೆ, ಸಂಬಂಧ ಗಟ್ಟಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬೇರೆಯವರ ರೀಲ್ಸನ್ನು ನೋಡಿ ನಾವು ಟೈಮ್ ಪಾಸ್ ಮಾಡೋದಕ್ಕಿಂತ ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಪ್ರೀತಿ ಪಾತ್ರರ ಜೊತೆ, ನಮ್ಮ ಹೆಂಡತಿ ಜೊತೆ, ಅಥವಾ ನಾವು ನಮ್ಮ ಗಂಡನ ಜೊತೆ, ಅಥವಾ ನಮ್ಮ ಮಕ್ಕಳ ಜೊತೆ
ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಅಂದರೆ ಭಾವನೆಗಳನ್ನು ಜಾಸ್ತಿ ಹಂಚ್ಕೊಳೋದ್ರಿಂದ, ಫೀಲಿಂಗ್ಸಿಂದ ಜಾಸ್ತಿ ಶೇರ್ ಮಾಡ್ಕೊಳೋದ್ರಿಂದ ಏನೋ ಒಬ್ಬರು ಹೇಳ್ತಾರೆ, ನನ್ನ ಹೆಂಡತಿ ಏನೋ ಹೇಳ್ತಾ ಇದ್ದಾಳೆ, ಸ್ವಲ್ಪ ಗಮನ ಇಟ್ಟು ಕೇಳೋಣ, ನನ್ನ ಗಂಡ ಏನೋ ಹೇಳ್ತಾ ಇದ್ದಾನೆ, ಗಮನ ಇಟ್ಟು ಕೇಳೋಣ, ಅದಕ್ಕೆ ಉತ್ತರ ಕೊಡೋಣ, ಸಮಾಧಾನವಾಗಿ ಕೇಳಿ ಸಮಾಧಾನವಾಗಿ ಉತ್ತರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾರೋ ಫ್ರೆಂಡ್ಸು, ಯಾರೋ ಸಂಬಂಧಿಕರು, ಯಾರೋ ನೀನು ಚೆನ್ನಾಗಿ ಕಾಣ್ತಾ ಇದೀಯಾ ಅಂತ ಹೇಳೋದ್ಕಿಂತನೂ ಅವಳು ನನ್ನ ಗಂಡ ಹೇಳಿದರೆ ನನಗೆ ಇನ್ನೂ ಅವಳಿಗೆ ಖುಷಿಯಾಗಿ ಫೀಲ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅವಳೇನಾದರೂ ಒಂದು ಸ್ಯಾರಿ ಹಾಕ್ಕೊಂಡಾಗ, ಅವಳೇನಾದರೂ ಒಂದು ಡ್ರೆಸ್ಸು ವೇರ್ ಮಾಡಿದಾಗ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಈ ಒಂದು ಮಾತು ಹೇಳಿ ನೋಡಿ ಅವಳು ಎಷ್ಟು ಖುಷಿಯಾಗಿರ್ತಾಳೆ ಅಂತ. ಬೇರೆಯವ್ರು ಹೇಳ್ತಾರೆ, ಬೇರೆಯವ್ರು ಹೇಳೋದ್ಕಿಂತನೂ ತನ್ನ ಗಂಡನ ಬಾಯಲ್ಲಿ ಅಥವಾ ಗಂಡ ತನ್ನ ಹೆಂಡತಿ ಬಾಯಲ್ಲಿ ಕೇಳೋದು ಅದು ತುಂಬಾ ಹಿತಕರ ಅಂತ ಅನಿಸುತ್ತೆ. ಅದು ಏನು ಕೊಟ್ರು ಆ ಖುಷಿ, ಅದರಲ್ಲಿರೋ ಖುಷಿ ಬೇರೆಯವ್ರು ಹೇಳೋದ್ರಲ್ಲಿ ಸಿಗಲ್ಲ ಅಂತ ನನಗನ್ಸುತ್ತೆ. ಈ ಸಣ್ಣ ಪುಟ್ಟ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನ ತುಂಬ ಅದ್ಭುತವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಹೆಂಡತಿ ಗಂಡನಿಗೆ ಸಪೋರ್ಟ್ ಮಾಡೋದು, ಅವರ ಭಾವನೆಗಳಿಗೆ ಸ್ಪಂದಿಸೋದು, ಅಥವಾ ಗಂಡ ಹೆಂಡತಿಯ ಭಾವನೆಗಳಿಗೆ ಸ್ಪಂದಿಸೋದು, ಅಥವಾ ಅವಳ ಹೃದಯದ ಮಾತನ್ನು ಕೇಳಿ ಅವಳಿಗೆ ಸಮಾಧಾನ ಮಾಡೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಇವಾಗಿನ ಡಿಜಿಟಲ್ ಲೈಫಲ್ಲಿ ನಾವು ಭಾವನೆಗಳನ್ನು ಮರಿತಾ ಇದ್ದೀವಿ, ಭಾವನೆಗಳನ್ನು ಶೇರ್ ಮಾಡ್ಕೋದನ್ನು ನಾವು ಮರಿತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಚಿಕ್ಕ ಬದಲಾವಣೆಗಳೇ ನಮ್ಮ ಜೀವನವನ್ನು ಎಲ್ಲೋ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂತ ನನಗನ್ಸುತ್ತೆ. ಏನಿಲ್ಲ, ನಿಮ್ಮ ಹೆಂಡತಿಗೆ ಹೇಳಿ ಒಂದು ಕಾಂಪ್ಲಿಮೆಂಟ್ ಕೊಡಿ, ನೀನು ನನ್ನ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದು ಅವರಿಗೆ ಸ್ವಲ್ಪ ಅರ್ಥ ಮಾಡಿಸಿ. ಆಮೇಲೆ ನೀನು ಇವತ್ತು ತುಂಬ ಒಳ್ಳೆಯದ ಅಡುಗೆ ಮಾಡಿದೀಯಾ, ಇವತ್ತು ನೀನು ತುಂಬ ಚೆನ್ನಾಗಿ ಸಾಂಬಾರು ಮಾಡಿದೀಯಾ, ಇವತ್ತು ನೀನು ತುಂಬ ಚೆನ್ನಾಗಿ ಈ ಚಟ್ನಿ ಮಾಡಿದೀಯಾ ಅಂತ ಈ ಥರ ಒಂದು ಸಣ್ಣ ಸಣ್ಣ ಕಾಂಪ್ಲಿಮೆಂಟೇ ಅವಳಿಗೆ ಎಷ್ಟೋ ಒಂದು ಬಾಡಿನ ಇನ್ನೂ ಸ್ವಲ್ಪ ಎನರ್ಜೆಟಿಕ್ಕಾಗಿ ಮಾಡುತ್ತೆ, ಸ್ವಲ್ಪ ಇನ್ನೂ ಬೂಸ್ಟಾಗಿ ಮಾಡುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು ಅಂತಲೂ ಅನಿಸುತ್ತೆ. ಏನಿಲ್ಲ, ಒಂದು ಸಣ್ಣ ಕಾಂಪ್ಲಿಮೆಂಟ್ ಹೇಳಿದ್ನಲ್ಲ ಅಷ್ಟು ಕೊಟ್ಟರೆ ಸಾಕು, ಅವಳ ಸ್ಪಿರಿಟ್ಟು, ಅವಳ ಒಂದು ಎನರ್ಜಿ ತುಂಬ ಎನ್ಹಾನ್ಸ್ ಆಗುತ್ತೆ, ಅವಳ ಒಂದು ಬ್ಯೂಟಿ ಎನ್ಹಾನ್ಸ್ ಆಗುತ್ತೆ. ಏನು ಹೇಳ್ತಾರೆ, ಅದು ಹೆಂಡತಿಯ ಮುಖದಲ್ಲಿರೋ ಭಾವನೆಗಳಿಂದನೇ ಗೊತ್ತಾಗುತ್ತೆ ಅವಳ ಗಂಡನ ಜೊತೆ ಹೇಗಿರ್ತಾಳೆ, ಅವಳ ಗಂಡನ ಜೊತೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳೋದು ಪ್ರತಿಯೊಂದು ಒಂದು ಮದುವೆಯಾದ ಹೆಣ್ಣು ಮಕ್ಕಳ ಮುಖದಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ನಾವು ಇವರು ಗಂಡನ ಜೊತೆ ಎಷ್ಟು ಸುಖವಾಗಿದ್ದಾರೆ, ಗಂಡನ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ. ಅಥವಾ ನಿಮ್ಮ ಹೆಂಡತಿ ಏನಾದರೂ ಬೇಸರವಾಗಿ ಇದ್ದರೆ, ಅಥವಾ ನಿಮ್ಮ ಗಂಡ ಏನಾದರೂ ಬೇಸರವಾಗಿದ್ದರೆ, ಯಾಕೆ ಬೇಸರವಾಗಿದ್ದೀರಾ, ಏನು ಪ್ರಾಬ್ಲಮ್ ಆಯಿತು ಅಂತ ಕೂತ್ಕೊಂಡು ಚರ್ಚೆ ಮಾಡಿ, ಮಾತಾಡಿ, ಕಮ್ಯುನಿಕೇಷನ್ನ ಜಾಸ್ತಿ ಮಾಡಿಕೊಡಿ, ಭಾವನೆಗಳನ್ನು ಜಾಸ್ತಿ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಅಲ್ಲಿವರೆಗೂ ಬಾಯ್ ಬಾಯ್.